संविधान के नीने शिल्पियू दारि दीपवू नीने कलिसि कोट्टे समानतेयनु ಏಕತೆಯನು ರಾಷ್ಟ್ರ ಸಂವಿಧಾನ के नीने ಶಿಲ್ಪಿಯು नीने कलिसि कोट्टे समानतेयनु ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿರುವಂಥ ಓಟಿನ ಮೌಲ್ಯದ ವಿಚಾರವಾಗಿ ನಮ್ಮೆಲ್ಲರ ಹಿರಿಯರು ಚಿಂತಕರಾದಂಥ ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಜಿಗ್ನಿ ಶಂಕರ್ ಸಾಹೇಬ್ ಬಂದಿದ್ದಾರೆ. ಅವರು ಕೂಡ ನಾನು ಒಂದು ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಆರ್ಟಿಕಲ್ 38-39 ಪ್ರಕಾರ ಈ ದೇಶದಲ್ಲಿ ಏನು ಸಂಪತ್ತಿದೆ, ಸಂಪತ್ತಂದ್ರೆ ಕಳ್ಳೆಕಾಯಿ ಅಂಗಡಿ ಇಲ್ಲ, ಸಂಪತ್ತಂದ್ರೆ ಕಾರ್ಖಾನೆ, ನೀರು, ಭೂಮಿ, ಮೈನ್ಸು, ಗ್ರಾನೈಟು, ಆಯಿಲು, ಇದೆಲ್ಲ ಕೂಡ ಸರಿಸಮವಾಗಿ ಹಂಚಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡಿಕೊಟ್ಟಿದ್ದಾರೆ. ಸಂವಿಧಾನ ನಮ್ಮ ಪರವಾಗಿದೆ, ಸಂಪತ್ತು ಬಹಳ ಇದೆ. ಆದರೆ ಸ್ವತಂತ್ರ ಭಾರತದಲ್ಲಿ 74 ವರ್ಷದಲ್ಲಿ ಬಡವರ್ಗದಲ್ಲಿ ಏನು ಕೂಡ ಸಿಕ್ಕಬಾರದು, ಆ ರೀತಿ ಮೇಲ್ವರ್ಗದ ಶ್ರೀಮಂತರ ಪಕ್ಷಗಳು ಮತ್ತು ಸರ್ಕಾರಗಳು ಮಾಡ್ಕೊಂಡು ಬಂದವೆ. ಇದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ, 2 ಮುಸ್ಲಿಮ್ಸ್ ಇದ್ದಾರೆ, 3 ಬುದ್ಧಿಸ್ಟ್ ಇದ್ದಾರೆ. ಆದರೆ ಭಾರತ ದೇಶದಲ್ಲಿ ಆ ರೀತಿ ಇಲ್ಲ. ಭಾರತ ದೇಶದಲ್ಲಿ 4 ವರ್ಣ ಇದೆ, 6,000 ಜಾತಿ ಇದೆ, 1 ಲಕ್ಷ ಉಪಜಾತಿಗಳಿದೆ. ಒಬ್ಬರನ್ನೊಬ್ಬರು ಸೇರಿದಂಗೆ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರನೇ ಬಹಳಷ್ಟು ನಮ್ಮ ಪೂರ್ವಜರು ಹೋರಾಟ ಮಾಡಿಕೊಂಡಿದ್ದಾರೆ. 6ನೇ ಶತಮಾನದ ಗೌತಮ ಬುದ್ಧ, 12ನೇ ಶತಮಾನದ ಮಾದಾರಚಂದ್ರ ಬಸವಣ್ಣ, 18ನೇ ಶತಮಾನದ ವಿದ್ಯಾಕ್ರಾಂತಿ ಮಾಡಿದಂಥ ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, 1902ರಲ್ಲಿ ಮೊದಲನೇ ಬಾರಿಗೆ ರಿಸರ್ವೇಷನ್ 50% ಕೊಟ್ಟಂತ ಛತ್ರಪತಿ ಸಾವು ಮಹಾರಾಜ್ ಅವರು, ಮತ್ತು ಅಂಬೇಡ್ಕರ್ಗೆ ಓದಿಸಿ ಬರೆಸಿ ಜಗತ್ತಿಗೆ ಎಲ್ಲವನ್ನು ಕಳಿಸಿ ವಿದ್ಯಾಭ್ಯಾಸ ಕೊಟ್ಟಂತ ಛತ್ರಪತಿ ಸಾವು ಮಹಾರಾಜ್ ಅವರು, ಅವರ ಒಂದು ಹೋರಾಟ ಮೀಸಲಾತಿ ಸ್ಫೂರ್ತಿಯಾದಂಥ 1921ರಲ್ಲಿ 75% ರಿಸರ್ವೇಷನ್ ಕೊಟ್ಟಂತ ಮೈಸೂರು ಮಹಾರಾಜರು. ಇದೆಲ್ಲ ಆದಮೇಲೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈ ದೇಶದಲ್ಲಿ 1935 ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಬಿಟ್ಟರೆ ಯಾರು ಕೂಡ ಓಟ್ ಅಧಿಕಾರ ಇರಲಿಲ್ಲ. ಜಾತಿ, ಧರ್ಮ, ಬಡವ, ಶ್ರೀಮಂತ ಅಂತ ತಾರತಮ್ಯದಿಂದ ಈ ದೇಶದಲ್ಲಿ ಇನ್ನು ಮುಂದಿನ ದಿನದಲ್ಲಿ ನೀವೇ ನಾಯಕರಾಗಬೇಕು, ಇದು ಯಾರ ಕೈಲೂ ಆಗಲ್ಲ ಅಂತ ಹೇಳಿ 1920ರಲ್ಲಿ ಈ ದೇಶದ ಮುಂದಿನ ನಾಯಕ ಯಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪರಿಚಯ ಮಾಡಿತ್ತು ಛತ್ರಪತಿ ಸಾವು ಮಹಾರಾಜ್ ಅವರು. ಮತ್ತೆ ಅಲ್ಲಿದ್ದಂತ 80 ಜನ ಗ್ರಾಜುಯೇಷನ್ ಹೇಳ್ತಾರೆ, ಇನ್ನು ಮುಂದೆ ಯಾರು ನೀವು ಫಾಲೋ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಈ ಗಿಡವಾದ ಬಂದ್ರೆ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು, ಲಕ್ಷಾಂತರ ಜನ ದಲಿತರು ಸತ್ರು, ಲಕ್ಷಾಂತರ ಜನ ಬ್ಯಾಕ್ವರ್ಡ್ ಮೈನಾರಿಟಿ ಸತ್ರು, ಶೂದ್ರರು ಕೂಡ ಸತ್ರು. ಆದ್ರೆ ಯಾರೇ ಒಬ್ಬ ಮನುವಾದಿ, ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಯಾರು ಕೂಡ ಜೈಲಿಗೆ ಹೋಗಲಿಲ್ಲ. ಸರಿ, ಸ್ವಾತಂತ್ರ್ಯ ಯಾರಿಗೆ ಕೊಡಬೇಕು, ಭೂಮಿ ಅಧಿಕಾರ ಯಾರಿಗೆ ಕೊಡಬೇಕು, ಓಟ್ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಆ ಕಾಂಗ್ರೆಸ್ಸಿನ ಗಾಂಧಿ ಟೀಮ್ ಹೇಳೋದೇನಂದ್ರೆ, ಈಗಾಗಲೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಓಟ್ ಅಧಿಕಾರ ಇದೆ, ಅವರಿಗೆ ಮುಂದುವರಿಲಿ, ಬೇರೆ ಕೊಡೋದು ಬೇಡ, ಈಗಾಗಲೇ ಭೂಮಿ ಅವ್ರ ಕಡೆ ಇದೆ, ಇನ್ನು ಬೇರೆ ಕೊಡೋದು ಬೇಡ ಅಂತ ವಾದ ಮಾಡ್ತಾರೆ. ಒಬ್ಬ ಮಹಾರಾಜ ಮಹಾರಾಣಿ ಹೊಟ್ಟೆ ಹುಟ್ಟಿದ್ದ, ಒಬ್ಬ ಹುಡುಗ ಮಹಾರಾಣಿ ಹೊಟ್ಟೆ ಹುಟ್ಟಿದ್ರೆ ಅದು ಕೋರ್ಟಲ್ಲಿ ಬೇಕಾಗಿರೋದ್ರಿಂದ ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಓಟಿನ ಅಧಿಕಾರವನ್ನು ನೀವು ಕೊಡಬೇಕು, ಭೂಮಿ ಅಧಿಕಾರವನ್ನು ಕೊಡಬೇಕು, ಇಲ್ಲಾಂದ್ರೆ ನಾನು ಯಾವುದೇ ಕಾರಣದಿಂದ ಬಿಡಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾರೆ. 10 ವರ್ಷಗಳ ಕಾಲ ಹೋರಾಟ ಮಾಡಿದ್ಮೇಲೆ
ಬ್ರಿಟಿಷ್ನವ್ರು ಬಹಳ ರಿಸಲ್ಟ್ ಬರ್ತದೆ. ಅಂಬೇಡ್ಕರ್ ಹೇಳೋದು ಕರೆಕ್ಟ್ ಆಗಿದೆ, ಅಂಬೇಡ್ಕರ್ ಹೋರಾಟ ವಾಪಸ್ ತಗೊಳ್ಳಲ್ಲ. ನೀವು ಅವ್ರು ಹೇಳಿದ್ರೆ ಒಪ್ಪಿಗೆ ಬ್ರಿಟಿಷ್ನವರು ಕಾಂಗ್ರೆಸ್ ಅವರು ಒತ್ತಾಯ ತರ್ತಾರೆ, ಆದ್ರೂ ಕಾಂಗ್ರೆಸ್ ಅವರು ಒಪ್ಪಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಡಲ್ಲ. ಹಂಗಾಗಿ ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ನಾವು ಪಾಕಿಸ್ತಾನ ಕೊಡ್ತೀವಿ, ಭಾರತ ಬೆನ್ನಿ ನಿಲ್ತೀವಿ ಅಂತ ಹೇಳ್ತಾರೆ. ಅವಾಗ ಎದುರು ಬಿಟ್ಟು ಆಯ್ತು ಹೋದ್ರೆ ಹೋಗ್ಲಿ, ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ನಾವು ಮಾಡಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವರು ಯಾವತ್ತೂ ಕೂಡ ಅಧಿಕಾರವನ್ನು ಚಲಾವಣೆ ಮಾಡಬಾರದು. ಯಾಕೆಂದ್ರೆ ನಮ್ಮ ತಾತ ಮುಕ್ತಾಗ್ತಿದ್ರೆ ಅವ್ರ ತಾತ ಮುಕ್ತಾಗ್ತಿದ್ರು ಸೇವಕರಾಗಿ ಸೇವೆ ಮಾಡ್ಕೊಂಡ್ಬಂದವ್ರೆ, ಅಂದ್ರೆ ಗುಲಾಮಗಿರಿ ಮಾಡ್ಕೊಂಡ್ಬಂದವ್ರೆ. ಮುಂದೆ ಅವ್ರು ಮುಂದುವರಿತಾರೆ ಅಂತಕ್ಕಂಥ ಭಾಷೆಯಲ್ಲಿ ಗಾಂಧಿ ಅವರು ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಒಪ್ಪಲ್ಲ. ಫೈನಲ್ ಆಗಿ ಗಾಂಧಿ ಅವರು ಏನ್ ಹೇಳ್ತಾರೆ, ಆಯ್ತು ಹೋದ್ರೆ ಹೋಗ್ಲಿ ಕೊಡ್ತೀವಿ, ಏನಪ್ಪ ಇದು ಮಾನದಂಡ ಅಂದ್ರೆ ಒಂದು MA ಓದಿರ್ಬೇಕು, 2300 ವರ್ಷ ಸ್ಕೂಲ್ಗೆ ಎಂಟ್ರಿ ಇಲ್ಲ, MA ನಿಂದ ಬರ್ತದೆ, ಭೂಮಿ ಕಾನೂನು ಅವಕಾಶ ಇಲ್ಲ, ಭೂಮಿಯಿಂದ ಬರ್ತದೆ. ಈ ಎರಡನ್ನೂ ಕಳ್ಕೊಂಡು ಆಕಾಶನೇ ಒಟ್ಟಿಗೆ ಭೂಮಿನ ಆಸ್ತಿ ಅಂತ ಮನೆಯಿರೋ ಜನ ಟ್ಯಾಕ್ಸ್ ಇಂದ ಕಟ್ತಾರೆ. ಈ ಮಾನದಂಡ ಕಾನೂನು ಒಪ್ಪಲ್ಲ. ಪ್ರತಿಯೊಬ್ಬರು ಹೆಣ್ಣಿರ್ಲಿ ಗಂಡಿರ್ಲಿ 21 ವರ್ಷ ಆದಂತವರಿಗೆ ಭಾರತ ದೇಶದಲ್ಲಿ ವೋಟ್ ಅಧಿಕಾರವನ್ನು ಕೊಡ್ಲೇಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹೋರಾಟ ಮಾಡಿದ ಮೇಲೆ 1935ರಲ್ಲಿ ನಮಗೆ ವೋಟ್ ಅಧಿಕಾರ ಬಂತು. ಮತ್ತು ಭೂಮಿ ಬಡವರ ಕೈ ತಪ್ಪು ಹೋಗ್ತಾ ಇದೆ. ಅದನ್ನ ಹೆಂಗೆ ನಾವು ಉಳಿಸಬೇಕು, ಓಟನ್ನು ಹೆಂಗೆ ಉಳಿಸಬೇಕು, ಭೂಮಿನ ಹೆಂಗೆ ಉಳಿಸಬೇಕು, ಇವತ್ತು ಪರಿಸ್ಥಿತಿ ಸರ್ಕಾರಗಳು ಹೆಂಗೆ ನಡೀತಾವನ್ನ ಇರ್ತಕ್ಕಂಥದ್ದನ್ನು ವಿಚಾರ ಸಂಕಿರಣಕ್ಕೆ ಇವತ್ತು ನಮ್ಮನ್ನೆಲ್ಲ ಕರೆಸಿದ್ದಾರೆ. ನಾವೆಲ್ಲ ಒಟ್ಟೊಟ್ಟು ಬಂದು ಭಾಳ ವಿಚಾರಗಳು ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ಏನಾಗಿದೆ ಅಂದರೆ ಬೆಂಗಳೂರು ಸುತ್ತಮುತ್ತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು ಲಕ್ಷಾಂತರ ಎಕರೆ ಭೂಮಿನ BJP ಸರ್ಕಾರ ಈಗ ಹರಾಜು ಮಾಡೋಕೆ ಹೊರಟಿದೆ. ಹರಾಜು ಮಾಡೋಕೆ ಹೊರಟೋದು ಒಂದೇ ಅಲ್ಲ, ನೋಟಿಫಿಕೇಶನ್ ಕೂಡ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆ ನೋಟಿಫಿಕೇಶನ್ ಕಾಪಿ ಕೂಡ ನನ್ನ ಕಡೆ ಇದೆ. ಅದನ್ನು ಭೂಮಿಯನ್ನು ಉಳಿಸ್ಕೊಬೇಕು, ನಾವು ವಾಸ ಮಾಡ್ತಕ್ಕಂಥ ಜಾಗಗಳನ್ನ ಉಳಿಸ್ಕೋಬೇಕು, ಸುಮಾರು ಲಕ್ಷಾಂತರ ಎಕರೆ ಭೂಮಿನ ಉಳಿಸ್ಕೋಬೇಕು. ಇವತ್ತು ಈಗಾಗಲೇ ನಮ್ಮ ಶಂಕರ್ಜಿ ಹೇಳ್ದಂಗೆ ಚಿಕ್ಕಮಗಳೂರು ಆಜುಬಾಜು ಸುಮಾರು 5-6 ಸಾವಿರ ಎಕರೆ ಭೂಮಿನ ಒತ್ತುವರಿ ಮಾಡಿದ್ದಾರೆ. ಉದಾಹರಣೆಗೆ SM ಕೃಷ್ಣನ್ ಅಳಿಯ 16,000 ಎಕರೆ ಜಮೀನಿದೆ, 5,000 ಎಕರೆ ಮೇಲೆ ಒತ್ತುವರಿ ಮಾಡಿದ್ದಾರೆ. ಅವ್ರು ಯಾರು ಕೇಳೋರೇ ಇಲ್ಲ. ಕೊಡಗು ಕಡೆ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ಬಾರ್ಡರ್ ಹಾಕಿರ್ತಾರೆ, ಅಲ್ಲಿ ಕೇಳೋರಿಲ್ಲ. ಆದರೆ ಬಡವರು ಯಾರು ಉಳುಮೆ ಮಾಡ್ತಾವ್ರೆ ಅಂಥ ಭೂಮಿನ ಸರ್ಕಾರ ಭೂಮಿ ಅಂತ ಹರಾಜಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಗ್ರೀನ್ ಬೆಲ್ಟ್ ಏನಿದೆ ಅದನ್ನು ವೆಕೇಟ್ ಮಾಡಿ ಏನು ಇವತ್ತು ಬೆಂಗಳೂರು ಸುತ್ತಮುತ್ತ ಹಸಿರು ವಲಯದಾಗಿರೋ ತೆರವುಗೊಳಿಸ್ಬಿಟ್ಟು ಹಸಿರು ಪಟ್ಟಿ ಯಾವುದು ಉಳಿದಿಲ್ಲ, ಆ ಎಲ್ಲ ಕಡೆ ಬಂದು ಅಶೋಕ್ ಕಡೆಯವರು ಮತ್ತು ವಿಶ್ವನಾಥ್ ಕಡೆಯವರು ಈ ಥರ ಲೂಟಿ ಮಾಡ್ತಾವ್ರೆ. ಅದನ್ನು ತೆರವುಗೊಳಿಸ್ಬಿಟ್ಟು ಅವ್ರಿಗೆ ಪತ್ರ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ 10 ಲಕ್ಷ ಎಕರೆ ಭೂಮಿಗೆ 50, 53 ಮತ್ತು 57 ಇವಾಗ ಅರ್ಜಿ ಹಾಕಿರ್ತವ್ರೆ, ಅವ್ರಿಗೂ ಪತ್ರ ಕೊಡಬೇಕಂತ. 8 ಲಕ್ಷ ಎಕರೆಗೆ ಮೇಲ್ಪಟ್ಟು ಎಲ್ಲ ಜಾತಿ ಬಡವರಲ್ಲಿ ವಾಸ ಮಾಡ್ತಾರೆ, ಅವರಿಗೆ 90% ಪತ್ರ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಥರ ಆದಿನಿವಾಸಿಗಳು 16 ತಲೆಮಾರಿನಲ್ಲಿದ್ದಾರೆ. ಇವತ್ತು 2007ರಲ್ಲಿ ಒಂದು ಕೇಂದ್ರ ಸರ್ಕಾರ ಕಾನೂನು ಮಾಡಿ 10 ಎಕರೆ ಭೂಮಿ ಕೊಟ್ಟು ಅವರಿಗೆ ನೀರಾವರಿ ನಾಗರಿಕ ಸೌಲಭ್ಯ ಕೊಡಬೇಕಾದ್ರೂ ಕೂಡ ಇವತ್ತು ಕೂಡ ಆಗಿಲ್ಲ. ಹಾಗಾಗಿ ಅದನ್ನು ಕೂಡ ಸರ್ಕಾರ ಕೂಡಲೇ ಮಾಡಬೇಕಂತ ಹೇಳ್ತೀವಿ. ಇದು ಒಂದು ಜಾತಿವಾದಿ ಸರ್ಕಾರ, ಇದೊಂದು BJP ಸರ್ಕಾರ. ಏನಪ್ಪ ಅಂದರೆ ಅವ್ರು ಹೇಳೋದು ಹಿಂದೂ ಅಂತ ಹೇಳ್ತಾರೆ. 40% ಬರೋ 30% ಬರ್ತಕ್ಕಂಥ SC ಹಿಂದೂಗಳಲ್ವಾ, 40% ಬರ್ತಕ್ಕಂಥ OBCಗಳು ಹಿಂದೂವಲ್ಲ. ಇವತ್ತು ಹಿಂದೂಗಳು ಅಂತ ಹೇಳ್ತಕ್ಕಂಥ SC STಗಳ ಮೇಲೆ, ಹಿಂದೂ ವರ್ಗದ ಮೇಲೆ, ಹೆಣ್ಮಕ್ಳ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ದಬ್ಬಾಳಿಕೆ ನಡೆದರೂ ಕೂಡ ಇವ್ರು ಕೇಂದ್ರದಲ್ಲಿ ಮೋದಿ ಭಯ ಬಿಡ್ತಾ ಇಲ್ಲ, ರಾಜ್ಯದಲ್ಲಿ ಯಡಿಯೂರಪ್ಪ ಭಯ ಬಿಡ್ತಾ ಇಲ್ಲ. ಅದರಿಂದ ಈ ಭೂಮಿನಲ್ಲಿ 57 ಮತ್ತೆ ಸಮಯ ಕೊಟ್ಟು ಹಕ್ಕುಪತ್ರ ಕೊಡಬೇಕು ಇಡೀ ರಾಜ್ಯದ್ದು. ಬೆಂಗಳೂರು ಸುತ್ತಮುತ್ತ ಗ್ರೀನ್ ಬೆಲ್ಟಲ್ಲಿ ಅದು ಹೊರತುಪಡಿಸಿ ತೆರವುಗೊಳಿಸ್ಬಿಟ್ಟು ಪತ್ರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. 90% ಅರ್ಜಿನ ಹಾಕೊಂಡವ್ರ ಅರ್ಜಿನ ಅವ್ರಿಗೆ ಹಕ್ಕುಪತ್ರ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದೀವಿ. ಆಮೇಲೆ ಏನಿವತ್ತು ಪರಿಷ್ಠ ಜಾತಿ ಮತ್ತು ವರ್ಗದವ್ರಿಗೆ ಮೀಸಲಾತಿಯನ್ನು ಹೆಚ್ಚು ಕೊಡಬೇಕಂತ ಎಲ್ಲ ಕಡೆ ಚಳವಳಿ ನಡೀತಾ ಇದೆ 4-5 ವರ್ಷದಿಂದ. ಈಗ ನಾಗಮೋಹನ್ ದಾಸ್ ಒಂದು ಸಮಿತಿಯನ್ನು ಮಾಡಿ SCಗಳಿಗೆ 15ರಿಂದ 17, STಗಳಿಗೆ 3ರಿಂದ 7.5 ಕೊಡಬೇಕಂತ ಅದು ರೆಕಮೆಂಡ್ ಮಾಡಿದೆ, ಸರ್ಕಾರ ಒಪ್ಕೊಂಡಿದೆ. ಅದನ್ನು ನಾವು SC ಜಾಸ್ತಿ ಇರೋದ್ರಿಂದ 17ರಿಂದ 20% ಮಾಡಬೇಕು. ST ಬೇಕಾದ್ರೆ 7ರಿಂದ 10 ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು 1 ತಿಂಗಳು ಒಳಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೆನೆ ದಿನ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ, ಒಂದು ಉಪಸಮಿತಿ ಕೂಡ ಮಾಡ್ಯವ್ರೆ. ನಾವು ಆ ಸ್ವಾಮೀಜಿಯಲ್ಲಿ ಧರಣಿ ಮಾಡುವಾಗ 40 ದಿನ ಟೈಮ್ ತಗೊಂಡಿದ್ದಾರೆ BJP ಸರ್ಕಾರ, CM ಅವರು. ಅದನ್ನು ಕೂಡಲೇ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. 20% SCಗೆ, 10% STಗೆ. ಅದೇನೋ ಮಾಡೋದು ಲೇಟ್ ಆದರೆ ನಾವೆಲ್ಲ ಸಮಾನ ಮನಸ್ಸರು ಏನು ಇವತ್ತು ಇಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಹೆಸರಲ್ಲಿರ್ತಕ್ಕಂಥ ಸಂಘಟನೆಗಳು, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಈ ಥರ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ಶಂಕರು ನಾವೆಲ್ಲ ಕೂಡ ಇದೊಂದು ಹೋರಾಟ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಜೊತೆಯಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ತೀರ್ಮಾನ ತಗೊಳ್ತೀವಿ CM ಮನೆ ಮುಂದೆ. ಮತ್ತು ಇದರ ಜೊತೆಯಲ್ಲಿ ಮೊನ್ನೆ ದಿನ
ಲಿಂಗಾಯತರಿಗೆ ಒಂದು ಏನಪ್ಪ ಅಂದರೆ ನಿಗಮ ಮಾಡಿದ್ದಾರೆ. ಈಗ ಅಭಿವೃದ್ಧಿ ನಿಗಮ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದುವರೆದ ಜಾತಿಗಳು ಅವರೇ ಸಿ ಎಮ್, ಅವ್ರ ಕೈಲೇ ಭೂಮಿ ಇದೆ, ಅವ್ರ ಕೈಲೇ ನೀರಿದೆ, ಅವ್ರ ಕೈಲೇ ಮೈನ್ಸ್ ಇದೆ, ಅವ್ರ ಹತ್ರ ಗ್ರಾನೆಟ್ ಇದೆ, ಎಲ್ಲ ಹೋಟ್ಲ್ ಬಿಸ್ನೆಸ್ ಅವ್ರ ಕಡೆ ಇದೆ, ಆಶ್ರಮಗಳು ಅವ್ರ ಕಡೆ ಇದಾವೆ, ವಿದ್ಯಾಸಂಸ್ಥೆ ಅವ್ರ ಕೈಲಿದೆ. ಅವ್ರಿಗೂ ರಿಸರ್ವೇಷನ್ ಕೊಡೋದು, ಒಂದು ಇದು ಮಾಡೋದು ಅಂದರೆ, ನಿಗಮ ಮಾಡೋದು ಅಂದರೆ ಇದೊಂಥರ ನೆಗಪಾಟ್ಲು ಅಂತೇಳಿ ಹೇಳಕ್ಕೆ ನಾವು ಈ ಟೈಮಲ್ಲಿ ಇಷ್ಟಪಡ್ತಿದ್ದೀವಿ. ಇವತ್ತು ಏನಿದೆ, ಇವತ್ತು SC STಗಳ ಫಂಡನ್ನು, STPTSB ಫಂಡನ್ನು ಕೊರೋನಾಗೆ ಉಪಯೋಗ ಮಾಡಿದ್ದಾರೆ. ಇವತ್ತು ಸ್ಕೀಮ್ಗಳೇನೂ ಆಗ್ತಾಯಿಲ್ಲ. ಸುಮ್ಮನೆ ನಾಮಕಸ್ತಾಗಿ ಅದು SC STಗೆ 30,000 ಕೋಟಿ ಕೊಟ್ವಿ, 22,000 ಕೊಟ್ವಿ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಕೂಡ ಅವ್ರದ್ದು ಅದು ಇಲ್ಲ. ಆಮೇಲೆ ಬ್ಯಾಕ್ಲಾಗ್ ಫಿಲಪ್ ಮಾಡಬೇಕು, ಬ್ಯಾಕ್ಲಾಗ್ ಕೂಡ ಒಂದೂ ಮಾಡ್ತಾಯಿಲ್ಲ. ಆಮೇಲೆ SC STಗಳ ಮೇಲೆ ಹೆಚ್ಚೆಚ್ಚು ದೌರ್ಜನ್ಯ ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾಯಿದೆ. ಬೆಂಗಳೂರು ಒಳಗಡೆ ಏನು ಸಿಟಿಯಲ್ಲಿ ವಾಸ ಮಾಡ್ತಾವ್ರೆ ಬಡವರು, ಅವ್ರು ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಅವರೆಲ್ಲ ಕೂಡ ಹೆಚ್ಚು ದಲಿತರೇ ಇರ್ತಾರೆ. ನಮ್ಮ ಜನ ವಾಸ ಮಾಡೋ ಕಡೆ ಸುಮಾರು ಇವತ್ತು ಕೂಡ 80% ಜಾಗದಲ್ಲಿ ಸರಿಯಾಗಿ ನೀರಿಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ರೋಡ್ ಇಲ್ಲ, ಅಲ್ಲಿ ಸರಿಯಾಗಿ ಕರೆಂಟ್ ಇರಲ್ಲ, ಟಾಯ್ಲೆಟ್ ಇರಲ್ಲ. ಈ ರೀತಿ A ಗ್ರೇಡ್ ಸಿಟಿ ಅಂತ ಹೇಳಿಬಿಟ್ಟು ಇವತ್ತು ಜನಗಳನ್ನು ದೌರ್ಜನ್ಯ ಮಾಡ್ತಾರೆ. ಅವೆಲ್ಲ ಪತ್ರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ BBMPನಲ್ಲಿ ನಾವು ಭಾಗವಹಿಸಿ ಹೆಚ್ಚು ಹೋರಾಟಗಾರನ ನಾವು ಇದು ಕಳಿಸ್ಬೇಕಾಗಿದೆ BBMPಗೆ. ಯಾಕೆಂತ ಹೇಳಿದ್ರೆ 14,000 ಕೋಟಿ ಬಜೆಟ್ ಇದೆ ಇಲ್ಲಿ ಬೆಂಗಳೂರು ಒಳಗಡೆ BBMPದು. ಆದರೆ 14,000 ಕೋಟಿ ಬಜೆಟಲ್ಲಿ ದಲಿತರ ಬಗ್ಗೆ, ಹಿಂದೂ ವರ್ಗದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಯಾವುದೇ ಕಾರ್ಯಕ್ರಮನ ಹಾಕೋಣಲ್ಲ. ಅದರಿಂದ ಹೆಚ್ಚೆಚ್ಚು ಹೋರಾಟಗಾರನ ನಾವು BBMP ಒಳಗಡೆ ಕಳಿಸ್ಬೇಕಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥ 2023 ಏನು ಎಲೆಕ್ಷನ್ ಇದೆ ಅಸೆಂಬ್ಲಿನಲ್ಲಿ, ಈ ಟೈಮು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಸಮಾನ ಮನಸ್ಸವರಲ್ಲಿ ನಾವು ಚರ್ಚೆ ಮಾಡಿ ಹೋರಾಟಗಾರನ ಕನಿಷ್ಠ ಒಂದು 20 ಜನವನ್ನು ಈ ಟೈಮ್ ನಾವು ಗ್ಯಾರಂಟಿ ಅಸೆಂಬ್ಲಿಗೆ ಕಳಿಸ್ಬೇಕಂತಕ್ಕಂಥ ಚರ್ಚೆಗಳಿಗಾಗಲೇ ಕೆಲಸಗಳು ಮಾಡ್ತಾ ಇದ್ದೀವಿ ನಾವು. ದಳ ಮತ್ತು ನಮ್ಮೊಟ್ಟಿಗೆ ಅಲಿಯನ್ಸ್ ಆಗಿದ್ದರಿಂದ ಅದೊಂದು ಮಿಸ್ಗೈಡ್ ಆಗಿ ಅದೊಂದು 15ರಿಂದ 20 MLA ಅವರಿಗೆ ಅನುಕೂಲ ಆಯಿತು. ನಮಗೆ ಭಾಳ ಲಾಸ್ ಆಗಿದೆ. ಅದರಿಂದ ಈ ಭೂಮಿ ಹೋರಾಟವನ್ನು ಕೂಡ ನಾವೆಲ್ಲ ಸಮಾನ ಮನಸ್ಸರು ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಆ ಭೂಮಿ ಹೋರಾಟ, ಸೈಟ್ ಹೋರಾಟ ಕೂಡ ಎಲ್ಲ ತಗೊಂತೀವಿ. ನಮ್ಮ ಶಂಕರ್ಜಿ ಅವಾಗ ಹೇಳ್ದಂಗೆ ಇವತ್ತು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯ ಸಮಿತಿಯಿಂದ ಶಾಸಕರ ಭವನದಲ್ಲಿ 3ನೇ ಮಹಡಿ ಸಮ್ಮೇಳನ ಒಂದು ಸಭಾಂಗಣದಲ್ಲಿ ವಿಶೇಷವಾಗಿ ಐತಿಹಾಸಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಓಟಿನ ಮೌಲ್ಯದ ಬಗ್ಗೆ ಮತ್ತು ಬೆಂಗಳೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಭೂಮಿ ಉಳಿವಿಗಾಗಿ ಭೂಹೀನರಿಗೆ ಸೂರಿಗಾಗಿ ಅಥವಾ ನಿವೇಶನ ಕೊಡುವ ಬಗ್ಗೆ ಇವತ್ತು ಒಂದು ಸಮ್ಮೇಳನ ಇಟ್ಕೊಂಡಿದ್ದೀವಿ. ಬಹುಶಃ ಈ ರಾಷ್ಟ್ರದಲ್ಲಿ ಕೂಡ ಅನೇಕ ಜನರು ಕೂಡ ಇವತ್ತೇನು ಕೆಲವು ಬುದ್ಧಿಜೀವಿಗಳು, ಕೆಲವು ವಿಚಾರವಂತರು ಭಾಳ ಚೆನ್ನಾಗಿ ಸಂಕ್ಷಿಪ್ತವಾಗಿ ಭಾಷಣ ಮಾಡ್ತಾರೆ. ಓಟಿನ ಮೌಲ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ನಾವೇ ಫಸ್ಟ್ ಟೈಮಲ್ಲಿ ಮಾಡ್ತಾ ಇರೋದು. ಅನೇಕ ಜನ ರಾಜನಾಯಕರುಗಳು ಬಂದಿದ್ದಾರೆ ಮತ್ತು ಅಂಬೇಡ್ಕರ್ ಸಾಹೇಬರ ಚಿಂತಕರು ಇಬ್ಬರು ಕೂಡ ಈಗಾಗಲೇ ನರಸಿಂಹ ಮುನಿಯಪ್ಪಜಿಯವರು ಮತ್ತು ಜಿಗ್ನೇಶ್ ಶಂಕರ್ ಸಾಹೇಬ್ರವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಉಪಕಾರ್ಯದರ್ಶಿ ಶಿವಕುಮಾರ್ ಸಾಹೇಬರು ಕೂಡ ಬಂದಿದ್ದಾರೆ. ಇವತ್ತು ಏನು ನಮ್ದಂದರೆ ಸರ್ಕಾರಿ ಭೂಮಿ ಉಳಿಸಬೇಕು, ಕಡು ಬಡವರಿಗೆ ನಿವೇಶನ ಕೊಡಬೇಕು. ಏನಿದು ಓಟಿನ ಮೌಲ್ಯದ ಬಗ್ಗೆ ಈಗ ಇರುವಂಥ ಯುವ ಪೀಳಿಗೆ ಏನಿದೆ ಅವರಿಗೆ ಓಟಿನ ಬಗ್ಗೆ ಮೌಲ್ಯ ಗೊತ್ತಿಲ್ಲ. ಓಟು ನಮ್ಮ ತಾಯಿ ಇದ್ದಾಗೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಓಟು ಮಾರ್ಕೋಬಾರ್ದು, ಓಟು ಯಾವುದೇ ಕಾರಣಕ್ಕೂ ಮಾರಾಟ ಇಲ್ಲ ಅಂತೇಳಿ ಮುಂದಿನ BBMP ಚುನಾವಣೆ ಅಥವಾ ವಿಧಾನ ಪರಿಷತ್ MLA ಚುನಾವಣೆ ಅಥವಾ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಯಾರು ಕೂಡ ಓಟು ಮಾರಾಟ ಮಾಡೋದಿಲ್ಲ. ಓಟು ನಮ್ಮದೇ, ಅಧಿಕಾರನೂ ನಮ್ಮದೇ ಅಂತೇಳಿ ಈಗ ನಾವೇನು ಮಾಡಿದ್ವಿ, ಬಹುಜನ್ ಸಮಾಜ್ ಪಾರ್ಟಿ ಮತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆ ಎರಡೂ ಕೂಡ ನಾವು ಜಂಟಿಯಾಗಿ ಮುಂದಿನ ದಿನಗಳಲ್ಲಿ BBMPನಲ್ಲಿ ಚುನಾವಣೆಗೆ ನಾವು ಕ್ಯಾಂಡಿಡೇಟ್ ಆಗ್ತೀವಿ, ಗ್ರಾಮ ಪಂಚಾಯತಿಯಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ ಮತ್ತು MLA ಚುನಾವಣೆ ಬಂದಾಗ ನಾವು ಖಂಡಿತವಾಗ್ಲೂ ಕ್ಯಾಂಡಿಡೇಟ್ ಆಗ್ತೀವಿ. ಇನ್ನು ಈ ದಲಿತ ಸಂಘಟನೆ ಎತ್ತ ಸಾಗುತ್ತಾ ಇದೆ. ಬಹುಶಃ ಕೆಲವರೆಲ್ಲ ಏನಂದ್ರೆ ವಿಚಾರವಂತರು ಇವತ್ತು ಕಾಂಗ್ರೆಸ್ BJP ಅದೇನಿದೆ ಗೊತ್ತಿಲ್ಲ, ಅವೆರಡು ಕೂಡ ಒಂದೇ ನಡೆಗೆ ಎರಡು ಮುಖ ಇದ್ದಂಗೆ ಮನುವಾದ ಪಕ್ಷಗಳು. ಅವ್ರ ಕಡೆ ಯಾಕೆ ಹೋಗ್ಬೇಕು? ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಅಂಬೇಡ್ಕರ್ ಸಾಹೇಬ್ರು ವಂಶಸ್ಥರುಗಳು, ನಾವು ನಮ್ಮ ಬ್ಲಡ್ ಅಂಬೇಡ್ಕರ್ ಸಾಹೇಬ್ರದ್ದು, ನಾವು ಇನ್ನೇನಿದ್ರು ಕೂಡ ಹೋರಾಟನೂ ನಮ್ಮದೇ, ಅಧಿಕಾರನೂ ನಮ್ಮದೇ, ಓಟು ನಾವು ಮಾರಾಟ ಮಾಡಲ್ಲ ಅಂತೇಳಿ ಮನೆಗಳ ಮುಂದ್ಗಡೆ ಬೋರ್ಡ್ ಕೂಡ ಹಾಕ್ಬಿಡ್ತೀವಿ ನಾವು. ಆಯಿತಾ? ಅದಕ್ಕೆ ಇವತ್ತು ನಾವು ಬಹಳ ಸರಳವಾಗಿ ಆಚರಣೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ವಿಭಾಗ ಮಟ್ಟದಲ್ಲಿ ಮೈಸೂರು ವಿಭಾಗ ಮತ್ತು ಉತ್ತರ ಕರ್ನಾಟಕ ವಿಭಾಗ, ಕೋಲಾರ ವಿಭಾಗ, ಒಂದು 4 ವಿಭಾಗ ಮಟ್ಟದಲ್ಲಿ ಸೆಮಿನಾರ್ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನರಸಿಂಹ ಮುನಿಯಪ್ಪಜಿಯವರು ಮತ್ತು ಜಿಗ್ನೇಶ್ ಶಂಕರ್ಜಿಯವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈ ರಾಷ್ಟ್ರದಲ್ಲಿ ನಾವು ಹೆಚ್ಚು ಜನ ಇರೋದು 85% ಇರೋರು ನಾವು, ನಮಗೆ ಅಧಿಕಾರ ಸಿಗಬೇಕು. 17% 12% ಇರೋರು ನೀವೇ ಅಧಿಕಾರ ತಗೊಂಡ್ರೆ ನಾವೆಲ್ಲ ಹೋಗ್ಬೇಕು? ನಾನು MLA ಆಗಿದ್ರು ಪರವಾಗಿಲ್ಲ, ನನ್ನ ಮಗನ MLA ಮಾಡ್ತೀನಿ, ಇದಂತೂ ನಿಜನ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸೆಮಿನಾರ್ಗೆ ಇಬ್ಬರು ಆಗಮಿಸೋದಕ್ಕೆ ಮತ್ತು ನಮ್ಮ ಎಲ್ಲ ರಾಜ್ಯ ನಾಯಕರುಗಳು ಮುಂದಿನ ತೀರ್ಮಾನ ತಗೊಂಡು ನಾವು ಈ ಒಂದು ಇದು ಮಾಡ್ತಾ ಇದ್ವಿ. ಮತ್ತು ವಿಶೇಷ ಇನ್ನೊಂದು ಏನಂದರೆ, ಈ ಬೆಂಗಳೂರು ಪೂರ್ವ ತಾಲೂಕಲ್ಲಿ 1,40,000 ಎಕರೆ ಸರ್ಕಾರಿ ಭೂಮಿ ಇದೆ. ಎಲ್ಲ ಬಂಡವಾಳಶಾಹಿಗಳ ಪರವಾಗಿದೆ. ಮತ್ತು
ನಾವು ಆ ಭೂಮಿಯನ್ನು ಉಳಿಸ್ಬೇಕು ಅಂತೇಳಿ ಅನೇಕ ಸಾರಿ ಹೋರಾಟ ಮಾಡಿದ್ದೀವಿ. ಡಿ ಸಿ ಸಾಹೇಬರು ಕೊಟ್ಟಿದ್ದೀವಿ, ತಹಶೀಲ್ದಾರ್ ಸಾಹೇಬರು ಕೊಟ್ಟಿದ್ದೀವಿ. ಅದರಲ್ಲಿ ಸರ್ವೆ ನಂಬರ್ 44ರಲ್ಲಿ 79 ಎಕರೆ ಭೂಮಿ ಇದೆ ಮುಳ್ಳೂರು ಗ್ರಾಮದಲ್ಲಿ, ವರ್ತೂರು ಹೋಬಳಿ ಮುಳ್ಳೂರು ಗ್ರಾಮದಲ್ಲಿ. ಆ ಸರ್ಕಾರಿ ಭೂಮಿನ ಇವತ್ತು ಬಂಡವಾಳಶಾಹಿಗಳು ರಾಜಾರೋಷವಾಗಿ ಬಹುಮಡಿ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಆದರೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ. ಸುಮಾರು ಒಬ್ಬೊಬ್ಬರ ಮೇಲೆ ಐದಾರು ಜನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ. ಒಬ್ಬ ಬ್ರಾಹ್ಮಣ ಪ್ರತಾಪ್ ಸಿಂಹ ಅಂತೇಳಿ ಒಬ್ಬ ಬ್ರಾಹ್ಮಣ 79 ಎಕರೆ ನಕಲಿ ದಾಖಲೆ ಮಾಡಿ ಬಂಡವಾಳಶಾಹಿ ಮಾರಾಟ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ದೂರು ಕೂಡ ಆಗಿದೆ ವರ್ತೂರು ಸ್ಟೇಷನಲ್ಲಿ. ಅದರಲ್ಲಿ ಒಬ್ಬ ಕಾವೇರನವನು ಅವನು ರೌಡಿಜಮ್ ಮಾಡಿಕೊಂಡು ಈ ಭೂಮಿ ನಂದೇ, ಎ ಸಿ ಕೊಟ್ಟಿದ್ದೀನಿ, ತಹಶೀಲ್ದಾರ್ ಕೊಟ್ಟಿದ್ದೀನಿ, ಡಿ ಸಿ ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಅಧಿಕಾರಿಗಳು ಕೂಡ ಹಣದ ಆಸೆಗಾಗಿ ಇವತ್ತು ಸರ್ಕಾರಿ ಭೂಮಿ ನಕಲಿ ದಾಖಲೆ ಮಾಡ್ತಾರೆ. ಅಂದ್ರೆ ಇದೇನು ಪ್ರಜಾಪ್ರಭುತ್ವನ ಹೇಳಿ? ಅದಕ್ಕೇನೆ ಇವತ್ತು ನಾವು ಸರ್ಕಾರಿ ಭೂಮಿ ಉಳಿಸಬೇಕು, ಈ ಕಡು ಬಡವರಿಗೆ ನಿವೇಶನ ಕೊಡಬೇಕಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಜಗದೀಶಂಕರ್ ಸಾಹೇಬರು ಪ್ರತಿನಿತ್ಯ ಆ ಕೇರ್ಪುರಂ ತಹಶೀಲ್ದಾರಲ್ಲಿ ವಿಭಿನ್ನ ರೀತಿಯಲ್ಲಿ ಹೋರಾಟಗಳು ಮಾಡಿದ್ದಾರೆ. ನಾವು ಕೂಡ ಅವ್ರ ಕೈ ಜೋಡಿಸಿದ್ವಿ, ಏನೋ ಬಡವರಿಗೆ ಸೂರಿಗಾಗಿ ಅಂತ. ಮತ್ತೆ ಈ ಸರ್ವೆ ನಂಬರ್ 115 ಅಂತೇಳಿ ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರ ಹೋಬಳಿ ಚಂದ್ಸಂದ್ರ ಅಂತೇಳಿ ಕಾಡಗೋಡು ಚಂದ್ಸಂದ್ರ 80 ಎಕರೆ ಸರ್ಕಾರಿ ಭೂಮಿ ಇದೆ. ರಾಜರಾಜೇಶ್ವರಿ ಟ್ರಸ್ಟ್ ಕೊಡ್ತೀರಾ ನೀವು, ಅಥವಾ ಬೇರೆ ಯಾವುದೋ ಟ್ರಸ್ಟ್ ಕೊಡ್ತೀರಾ, ವಕೀಲ ಟ್ರಸ್ಟ್ ಕೊಡ್ತೀರಾ, ದಲಿತ ಸಂಘಟನೆ ಕೊಡಿ, ನಾವು ಕೂಡ ಸ್ಕೂಲ್ ಮಾಡ್ತೀವಿ ಅಥವಾ ಕಾಲೇಜ್ ಮಾಡ್ತೀವಿ ಅಂತೇಳಿ ನಾವು ಕೂಡ ಹಲವಾರು ಬಾರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಡಿ ಸಿ ಸಾಹೇಬರಿಗೆ. ಅದರಲ್ಲಿ ನಾವು ಶ್ರಮ ಬಿದ್ದು ಸರ್ವೆ ನಂಬರ್ 44ರಲ್ಲಿ 4 ಎಕರೆ 4 ಎಕರೆ 3 ಗುಂಟೆ ಭೂಮಿನ ರಾಜೀವ್ ಗಾಂಧಿ ಆಶ್ರಯ ಕಮಿಟಿಗೆ ನಾವು ಈಗಾಗಲೇ ನಾವು ಆರ್ಡರ್ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಅಲ್ಲಿರುವಂಥ ತಹಶೀಲ್ದಾರರು ಮೀನಾಮೇಷ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಪಾಪ ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಆದರೂ ಕೂಡ ನಮ್ಮ ನಿಲುವು ಮುಂದಿನ ದಿನಗಳಲ್ಲಿ ನಾವು ಈ ಸರ್ಕಾರಕ್ಕೆ ಸರ್ಕಾರಿ ಭೂಮಿ ಉಳಿಸ್ಬೇಕು, ಈ ಕಡು ಬಡವರಿಗೆ ನಿವೇಶನ ಕೊಡಬೇಕಂತ ಸೂರು ಕೊಡಬೇಕಂತೇಳಿ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಈ ರಾಜ್ಯದಲ್ಲಿ ಗುಡಿಸಲು ಮುಕ್ತ ಒಂದು ಮನೆಗಳಾಗಲಿ, ಏನೋ 72 ವರ್ಷ ಆಯಿತು ಇವತ್ತು ನಮ್ಮ ಸಮುದಾಯ ಹಳ್ಳಿಗಳಲ್ಲಿ ಗುಡಿಸಲು ಮನೆಗಳೆಲ್ಲ ಇದ್ದಾರೆ, ಅದೆಲ್ಲ ಮುಕ್ತ ಆಗಲಿ ಮತ್ತು ಪರಿವರ್ತನೆ ಆಗಬೇಕು. ಈ ಪರಿವರ್ತನೆ ಆಗೋದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಇವತ್ತು ಆಹ್ವಾನ ಇತ್ತು, ಆದ್ರೂ ಬಂದಿಲ್ಲ, ಬೈರಾಗಿದ್ದಾರೆ. ಅವರು ಬಳ್ಳಾರಿನಲ್ಲಿರೋ ಕಾರ್ಯಕ್ರಮ ಇರೋದ್ರಿಂದ ಏನು ಅವರು ಬರೋಕ್ಕಾಗಲಿ, ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಅಷ್ಟು ಅಭಿಮಾನ ಇದೆ. ಯಾಕಂದ್ರೆ ಸಮಾಜ ಕಲ್ಯಾಣ ಸಚಿವರವರು ಅವ್ರಿಗೂ ಕೂಡ ಒಂದು ಸ್ವಲ್ಪ ಈ ಸಮುದಾಯದ ಬಗ್ಗೆ ಒಂದು ಸ್ವಲ್ಪ ಆಸೆ ಇದೆ. ಖಂಡಿತವಾಗ್ಲೂ ಅವರು ಯಾಕಂದ್ರೆ ಅಲ್ಲೇ ಆ ಪಾರ್ಟಿನೆಲ್ಲ ಅವ್ರನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ನೀನು ನಿನ್ನ ಸಮುದಾಯದ ಬಗ್ಗೆ ಹೆಚ್ಚಾಗಿ ಪ್ರೀತಿ ವಹಿಸ್ಕೊಂಬೇಡ ಅಥವಾ ಮುತುವರ್ಜಿ ವಹಿಸ್ಕೊಂಬೇಡ, ನೀನು ಇಷ್ಟೇ ಇರು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಡವರಿಗೆ ಪ್ರಾಣ ರಕ್ಷಣೆ ಮತ್ತು ಭೂಮಿ ಇಲ್ಲದೆ ಆಗಿರ್ತಕ್ಕಂಥದ್ದು, ಪ್ರಾಣ ರಕ್ಷಣೆ ನೀಡಬೇಕಾಗಿರ್ತಕ್ಕಂಥ ಗೃಹ ಮಂತ್ರಿ ಯಾವತ್ತೂ ಬಾಯಿ ಬಿಟ್ಟಿಲ್ಲ. ಇವತ್ತು ಬಡವರ ಬಗ್ಗೆ ಆತನಿಗೆ ಕಾಳಜಿ ಇಲ್ಲ. ಯಾವ ಸ್ಟೇಷನ್ಗೂ ಯಾಕೆ ಲಾಕಪ್ ಡೆತ್ ಆಯಿತು, ಯಾಕೆ ಎನ್ಕೌಂಟರ್ ಆಯಿತು, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಗೃಹ ಮಂತ್ರಿಗೆ ಗೃಹ ಇಲಾಖೆ ಇಷ್ಟ ಇಲ್ಲದಿರೋ ಇಲಾಖೆ ಸಿಕ್ಕಿರೋದಕ್ಕಾಗಿ ಗೃಹ ಮಂತ್ರಿಯ ನಿರ್ಲಕ್ಷ್ಯತನದಿಂದಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬಡವರಿಗೆ ರಕ್ಷಣೆ ಇಲ್ಲದೆ ಆಗಿದೆ. ಮತ್ತು ಕಂದಾಯ ಇಲಾಖೆ ಇರ್ತಕ್ಕಂಥ ಪಾಳ್ಯಗಾರ ಈ ಕಬಡ್ಡಿ ಆಟದ ಕ್ಯಾಪ್ಟನ್ ಥರ ಆಡ್ತಾರೆ ಅವರು. ಎಲ್ಲಾದರೂ ಅದು ಇಲ್ಲಿವರೆಗೂ ನಿವೇಶನ ಕೊಡಿ, ವಸತಿ ಕೊಡಿ, ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇವ್ರು ಯಾಕೆ ಮಾತಾಡೋದಿಲ್ಲ ಅಂದರೆ, ಈ ಬಡವ್ರ ಮೆಜಾರಿಟಿ ನಮ್ಗೆ ಓಟ್ ಹಾಕಲ್ಲ, ಕಾಂಗ್ರೆಸ್ ಓಟ್ ಹಾಕ್ಬೋದು, ಹಂಗೂ ಬೇಕಾದ್ರೆ ಸ್ವಲ್ಪ ಕೊಂಡ್ಕೋಬೋದು ಅಂತ ಮಾರಾಟಕ್ಕೆ ವಸ್ತು ಅಂತ ನಮ್ಮನ್ನು ಭಾವಿಸಿ ಇವತ್ತು ನಮಗೆ ವಸತಿ ಇಲ್ಲ, ಉದ್ಯೋಗ ಇಲ್ಲ, ರಕ್ಷಣೆ ಇಲ್ಲ. ಇಂಥ ಸರ್ಕಾರ 73 ವರ್ಷಗಳ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಬಂದೇ ಇಲ್ಲ. ಎಂಥ ಅತ್ಯಂತ ಕೆಟ್ಟತನದ ತೀರ್ಮಾನ ಇರೋದು ನೋಡಿ. ಅವರೇ ಮುಖ್ಯಮಂತ್ರಿಗಳು, ಭಾಳಷ್ಟು ಸಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡ್ಕೊಳ್ತೀರಿ ಅಂದರೆ ಏನು ಹೇಳೋದು ನಿಮಗೆ? ಈ ರಾಜ್ಯದ ಜನತೆಗೆ ಏನು ಉತ್ತರ ಕೊಡ್ತೀರಿ ನೀವು?